ಮ್ಯಾಲೆ ಹತ್ತಬೇಕು. ನಮಗೆ ಇಷ್ಟ ನಾಲೆಜ್ ಐತಿ ಅದ್ರಾಗ ಇಷ್ಟು ಶೇರ್ ಮಾಡೋ, ನಮಗೆ ಇಷ್ಟು ನಾಲೆಜ್ ಕೊಟ್ಟನ್ ದೇವರು ಅದ್ರಾಗ ಇಷ್ಟು ಶೇರ್ ಮಾಡೋ. ಓಕೆ, ಸೊ ಅಂದ್ರೆ ನಾವು ಸರ್ ಹೂ ಯು ಆರ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಹ್ಯಾವ್. ನಿಮ್ಮ ಕಡೆ ಏನೆಲ್ಲ ಇರ್ಬೋದು, ಬಟ್ ನೀವು ಯಾರು ಕೊಡೋ ಮನಸ್ಸಿರ್ಬೇಕಲ್ಲ. ರತನ್ ಟಾಟಾ ಅವರು ಸರ್ ಅವ್ರಿಗೆ ಬಂದಂಥ ಆದಾಯದಲ್ಲಿ 67% ದಾನ ಮಾಡಿದರು, ಫ್ರೀಯಾಗಿ ಬಡವರಿಗೆ ಕೊಟ್ಟುಬಿಟ್ಟಿದ್ದಾರೆ. ಒಂದು ಮಾತು ಹೇಳ್ತೇನೆ ಸರ್, ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿ ಫ್ರೀಯಾಗಿ ಕೊಟ್ಟಂಥವ್ರಿಗೆ ಯಾರೂ ಬೀದಿಗೆ ಬಂದಿಲ್ಲ ಸರ್. ನಾ ಇನ್ನೊಬ್ಬರಿಗೆ ಸಹಾಯ ಮಾಡಿ ಬೀದಿಗೆ ಬನ್ನಿ ಅನ್ನುವಂಥ ಉದಾಹರಣೆಗಳು ದೇಶದಲ್ಲೆಲ್ಲ ಭೂಮಿ ಮೇಲೆ ಇಲ್ಲ. ಓಕೆ, ಅದಕ್ಕಾಗಿ ನೀವು ಎಷ್ಟು ಕೊಡ್ತೀರಿ ಅಷ್ಟು ನೀವು ಬೆಳಿತೀರಿ. ನಾನು ಇಷ್ಟು ಮಂದಿಗೆ ಇಷ್ಟು ಕೊಟ್ಟೆ ಸರ್, ನಾ ಪೂರ್ತಿ ಬಿಕಾರಿ ಆದೆ ಅನ್ನೋ ಉದಾಹರಣೆಗಳಿಲ್ಲ. ಕೊಟ್ಟು ಕೆಟ್ಟವರಿಲ್ಲ, ಅದಕ್ಕೆ ಹೇಳ್ತಾರೆ ಹಿರಿಯರು. ಅದಕ್ಕಾಗಿ ಸರ್ ನಾವು ಇನ್ನೊಬ್ಬರಿಗೆ ಕೊಡೋ ಮನಸ್ಸಿರ್ಬೇಕು ನಮ್ಮ ಕಡೆ. ಓಕೆ, ಸೊ ನಮ್ಮ ಕಡೆ ಐತಂತಲ್ಲ, ನಮ್ಮ ಕಡೆ ಸಾಧ್ಯ ಐತಂತೆ. ಓಕೆ, ಎಲ್ಲರ ಕಡೆನೂ ಇದೆ, ಆದರೆ ಕೊಡೋ ಮನಸ್ಸು ಕೆಲವು ಜನರ ಹತ್ರ ಇದೆ. ಭಾರತದಲ್ಲಿ ಭಾಳ ಜನ ಮಲ್ಟಿ ಬಿಲಿಯನಿಯರ್ಗಳಿದ್ದಾರೆ. ಅದ್ರಾಗ ರತನ್ ಟಾಟಾ ಅವ್ರ ಥರ ಸರ್ ದಾನ ಮಾಡಿದಂಥವ್ರು ಬೆರಳೆಣಿಕೆ ಅಂತ. ಬೇರೆ ಬೇರೆ ಲಾಭಕ್ಕಾಗಿ ದಾನ ಮಾಡೋರು ಬೇರೆ, ಲಾಭರಹಿತವಾಗಿ ಎಡಗೈಗೆ ಬಲಗೈನಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಿಲ್ದಂಗೆ ಕೊಡೋರು ಕೆಲವು ಜನ. ಅದಕ್ಕಾಗಿ ಕೊಟ್ಟು ಕೆಟ್ಟವರಿಲ್ಲ. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದ್ದಾಗ ಹೆಚ್ಚಿಗೆ ಇದ್ದಾಗ ಹಂಚ್ಕೊಂಡ್ಬಿಡ್ಬೇಕು, ಮುಗೀತು. ಇಲ್ಲ ಅಂದ್ರೆ ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ. ಇದ್ದಿದ್ರಾಗ ಹಂಚ್ಕೊಳ್ಳೋದನ್ನು ನಾವು ಕಲಿಬೇಕು. ಕೆಲವು ಮಂದಿ ಮೋಸನೂ ಮಾಡ್ಬೋದು, ಇಲ್ಲಂತ ಹೇಳಂಗಿಲ್ಲ. ಒಬ್ಬರು ಮಾಡ್ತಾರೆ, ಇಬ್ಬರು ಮಾಡ್ತಾರೆ, ಇಡೀ ಜಗತ್ತು ಮೋಸ ಮಾಡೋದಿಲ್ಲ ಸರ್, ನೆನ್ಪಿಟ್ಕೊಂಡ್ಬಿಡಿ. ನಾವೇನು ಮಾಡ್ತೀವಿ, ಒಬ್ಬರು ಮೋಸ ಮಾಡಿದ ಕೂಡ ಇಡೀ ಜಗತ್ತನ್ನ ಮೋಸಗಾರ ಅಂತ ನಾವು ತಿಳ್ಕೋ. ದಟ್ ಈಸ್ ರಾಂಗ್. ಹೆಂಗೆ ಜಗತ್ತಿನಾಗ ಎಷ್ಟು ದೇಶಗಳದಾವ ನೆಟ್ಟಗೆ ಗೊತ್ತಿಲ್ಲ, ಎಲ್ಲರೂ ಮೋಸಗಾರ ಅಂತ ಹೆಂಗೆ ನಾವು ಡಿಸೈಡ್ ಮಾಡೋಕ್ಕೆ